ಬ್ರೇಕಿಂಗ್ ನ್ಯೂಸ್ ಪಾವಗಡ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾವಿರಾರು ಜನರು ಆಗಮಿಸಿದರು. ನೂರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸಿದರು. ಪಾರ್ಥಿವ ಶರೀರದ ಮುಂದೆ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿತು. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಭೇಟಿ ನೀಡಿ ಶ್ರದ್ಧಾಂಜಲಿ ಅರ್ಪಿಸಿದರು. ಮಹಿಳೆಯರು, ರೈತರು, ಯುವಕರು ಸೇರಿದಂತೆ ಎಲ್ಲಾ ವರ್ಗದ ಜನರು ಅಂತಿಮ ದರ್ಶನ ಪಡೆದರು. ವೆಂಕಟರಮಣಪ್ಪ ಅವರ ಸೇವೆ, ಸರಳತೆ ಹಾಗೂ ಜನಪರ ಕಾರ್ಯಗಳನ್ನು ಸ್ಮರಿಸಿದ ಅಭಿಮಾನಿಗಳು ಭಾವುಕರಾದರು. ಅಂತಿಮ ದರ್ಶನದ ವೇಳೆ ಅಭಿಮಾನಿಗಳು ಹೂಮಾಲೆ ಅರ್ಪಿಸಿ ಗೌರವ ಸಲ್ಲಿಸಿದರು. ಅಂತಿಮ ದರ್ಶನದ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿ ಕಂಬನಿ ಮಿಡಿದರು. ಪಾವಗಡ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಜನರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದರು. ಜನರ ನಾಯಕನಿಗೆ ಜನಸಾಗರದ ವಿದಾಯ. ಪಾವಗಡದಲ್ಲಿ ಭಾವನಾತ್ಮಕ ವಾತಾವರಣ ನಿರ್ಮಾಣವಾಗಿದೆ. ಈ ದಿನ ಪಾವಗಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆಗಿರ್ತಕ್ಕಂಥ ಪಾವಗಡ ವೆಂಕಟರಮಣಪ್ಪನವರು ಈ ದಿನ ನಮ್ಮನ್ನೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಕುಟುಂಬದವರಿಗೂ ಸಹ ಈ ಸಂದರ್ಭದಲ್ಲಿ ಭಗವಂತ ಒಂದು ಧೈರ್ಯವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತಾಡ್ತೀನಿ. ನಮಸ್ಕಾರ. ಮತ್ತು ಪಾವಗಡ ತಾಲೂಕಿನಲ್ಲಿ ಬಹಳ ನೋವಿನ ರಾಜಕೀಯವನ್ನು ಹೊರತುಪಡಿಸಿದರೆ ಮಾನವೀಯತೆ, ಆತ್ಮೀಯತೆ, ಸೋದರತ್ವ ಅದೊಂದೇ ಮನುಷ್ಯತ್ವ. ರಾಜಕೀಯವನ್ನು ಹೊರತುಪಡಿಸಿ ನೀವೆಲ್ಲ ಬದಿಗೊತ್ತಿ ಇವತ್ತು ಮಾಜಿ ಸಚಿವರನ್ನು ನೋಡ್ಲಿಕ್ಕೆ ಬಂದಿದ್ದೀರಿ. ನಿನ್ನೆ ಮೊನ್ನೆಯೂ ಕೂಡ ತಮ್ಮ ಬಗ್ಗೆ, ತಮ್ಮ ಪಕ್ಷದ ಬಗ್ಗೆ ಅವರು ಟೀಕೆಗಳನ್ನು ಮಾಡ್ತಾ ಬಂದರು. ಹೇಗೆ ಅನ್ನಿಸ್ತಾ ಇದೆ? ಇವತ್ತು ನಮ್ಮೊಂದಿಗೆ ಇಲ್ಲ, ಹೇಗೆ ಅನ್ನಿಸ್ತಾ ಇದೆ? ಈ ಮಾಜಿ ಸಚಿವರಾಗಿದ್ದ ವೆಂಕಟಪ್ಪನವರು ಸುದೀರ್ಘ ರಾಜಕೀಯ ಜೀವನದಲ್ಲಿ ರಾಜಕೀಯ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು, ಹುಟ್ಟು ಹೋರಾಟದಿಂದ ಬಂದಿರತಕ್ಕಂಥ ಅವರು ಈ ಒಂದು ಸಮಾಜ ಸೇವೆ ತೊಡಗಿಸ್ಕೊಂಡು ಅವರು ತಮ್ಮದೇ ಆದಂಥ ಒಂದು ಇದರಲ್ಲಿ ಒಬ್ಬರು ಸೇವೆಯನ್ನು ಸಲ್ಲಿಸಿ ಅವ್ರದ್ದು ತಾಲೂಕಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು 4 ಬಾರಿ ಅವರು ಶಾಸಕರಾಗಿ, 2 ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ನೋವು, ಅವರ ಒಂದು ಸಾವಿನ ಒಂದು ಸುದ್ದಿ ಕೇಳಿ ನಮ್ಮೆಲ್ಲರಿಗೂ ಒಂಥರ ನೋವಿನ ಸಂಗತಿ ಅಂತ ನಾವು ಭಾವಿಸ್ತೀವಿ. ದಿಢೀರ್ನೇ ಅವರ ಒಂದು ಅಕಾಲಿಕ ಮರಣ ನಮ್ಮ ತಾಲೂಕಿನ ಜನತೆಗೆ ಒಂದು ರೀತಿಯಾದಂಥ ಒಂದು ನೋವನ್ನು ಭರಿಸ್ತಕ್ಕಂಥ ಒಂದು ಸಂದರ್ಭ ಅಂತ ನಾವಾರು ಭಾವಿಸಿ, ಅವರ ಒಂದು ಸಾವಿನಿಂದ ಅವರ ಕುಟುಂಬ ವರ್ಗಕ್ಕೆ ಏನು ನೋವಾಗಿದೆ ಅದನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ದಯಪಾಲಿಸಲು. ಒಂದೇ ಒಂದು